ರಾಮನಗರದಲ್ಲಿ ಗ್ಯಾಸ್ ಏಜೆನ್ಸಿಗಳಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜನ. ಆಟೋ ಗ್ಯಾಸ್ ಏಜೆನ್ಸಿಗಳಿಂದ ಬಂಕ್ನಲ್ಲಿ 15ಕ್ಕೂ ಹೆಚ್ಚು ಆಟೋಗಳನ್ನು ಚಾಲಕರು ಹಾಗೆ ಬಿಟ್ಟು ಹೋಗಿದ್ದಾರೆ ತಮ್ಮ ಮನೆಗಳಿಗೆ. ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು ವಾರದಲ್ಲಿ ಒಂದು ಸಲ ಮಾತ್ರ ಇಲ್ಲಿ ಲೋಡ್ ಬರ್ತಾ ಇದೆ. ಸ್ಟಾಕ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಒಂದು ಸಲಕ್ಕೆ ಬಂದರೆ ಡಿಮ್ಯಾಂಡ್ ಹೇಗೆ ಮೀಟ್ ಮಾಡೋದಕ್ಕೆ ಸಾಧ್ಯ ಇದೆ? ಸಪ್ಲೈ ಎಲ್ಲೆಲ್ಲಿಗೂ ಸಾಕಾಗ್ತಾ ಇಲ್ಲ. ಹೀಗಾಗಿ ಬಂಕ್ಗಳ ಮುಂದೆನೇ ಆಟೋವನ್ನು ನಿಲ್ಲಿಸಿ ಬೇಸತ್ತು ಆಟೋ ಚಾಲಕರು ಮನೆಗಳಿಗೆ ಹೋಗಿದ್ದಾರೆ. ಎಷ್ಟು ದಿನ ಅಂತ ಕಾಯಕ್ಕಾಗತ್ತೆ, ಎಷ್ಟು ಗಂಟೆ ಅಂತ ಕಾಯಕ್ಕಾಗತ್ತೆ? ಇರಾನ್ ಇಸ್ರೇಲ್ ಯುದ್ಧ ತಾತ್ಕಾಲಿಕವಾಗಿ ನಿಂತರೂ ಕೂಡ ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಬರದಂಥ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಅದೇ ರೀತಿ ರಾಮನಗರದಲ್ಲೂ ಕೂಡ ಸ್ಟಾಕ್ ಇಲ್ಲದೆ ಆಟೋ ಚಾಲಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಸದ್ಯ ನಾನು ರಾಮನಗರದಲ್ಲಿರುವಂಥ ಒಂದು ಆಟೋ ಗ್ಯಾಸ್ ಬಂಕ್ ಬಳಿ ಇದ್ದೇನೆ. ಸಂಪೂರ್ಣವಾಗಿ ಕಳೆದ 2 ದಿನಗಳಿಂದ ನೋ ಸ್ಟಾಕ್ ಇದೆ. ಹಾಗಾಗಿ ಆಟೋ ಗ್ಯಾಸ್ ಬಂಕ್ನ 2 ಗೇಟ್ಗಳಿಗೂ ಕೂಡ ಬೀಗವನ್ನು ಹಾಕಲಾಗಿದೆ. ಕಂಪ್ಲೀಟ್ ಆಗಿ ಈ ಒಂದು ಬಂಕ್ ಸ್ತಬ್ಧ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಪ್ರತಿನಿತ್ಯ ಸಾವಿರಾರು ಆಟೋಗಳು ಇದೊಂದೇ ಬಂಕ್ನಲ್ಲಿ ಗ್ಯಾಸ್ ರೀಫಿಲ್ ಮಾಡಿಸ್ಕೋಬೇಕು. ಯಾಕಂದರೆ ರಾಮನಗರಕ್ಕೆ ಈ ಒಂದೇ ಬಂಕ್ ಇರುವಂಥದ್ದು ಆಟೋ ಗ್ಯಾಸ್ ರೀಫಿಲ್ ಮಾಡುವಂಥದ್ದು. ಆದರೆ ಕಳೆದ 2 ದಿನಗಳಿಂದ ಸ್ಟಾಕ್ ಇಲ್ಲದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಇಲ್ಲದೆ ದೈನಂದಿನ ಅವರ ವ್ಯಾಪಾರ ವಹಿವಾಟುಗಳು ಕೂಡ ಸ್ಥಗಿತ ಆಗಿದೆ. ಅದೇ ರೀತಿ ದಿನನಿತ್ಯ ಅವರ ಕೆಲಸ ಏನಿದೆ ಅದು ನಿಂತಿರುವಂಥದ್ದು. ಜೊತೆಗೆ ಏನು ಗ್ಯಾಸ್ ಇಲ್ಲದಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಆಟೋವನ್ನು ಬಂಕ್ ಬಳಿಯೇ ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸುಮಾರು 10ಕ್ಕೂ ಹೆಚ್ಚು ಆಟೋಗಳೇನಿದೆ ಇದು ಬಂಕ್ ಬಳಿಯೇ ನಿಲ್ಲಿಸಿ ಹೋಗಿರುವಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ಗ್ಯಾಸ್ ಖಾಲಿಯಾಗಿದೆ. ಗ್ಯಾಸ್ ರೀಫಿಲ್ಗೆ ಇಲ್ಲಿ ನೋ ಸ್ಟಾಕ್ ಇದೆ. ಹಾಗಾಗಿ ವಿಧಿ ಇಲ್ಲದೆ ಆಟೋಗಳನ್ನು ಇಲ್ಲೇ ನಿಲ್ಲಿಸಿ ಚಾಲಕರು ತಮ್ಮ ಮನೆಗಳಿಗೆ ವಾಪಸ್ ಹೋಗಿರುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ರಾಮನಗರದಲ್ಲಿ ಉಂಟಾಗಿದೆ. ಅಂದರೆ ಸಮರ್ಪಕವಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಅದರಿಂದಾಗಿ ಬಂಕ್ನ ಮಾಲೀಕರು ಕೂಡ ನೋ ಸ್ಟಾಕ್ ಅನ್ನೋ ಒಂದು ಬೋರ್ಡ್ ಹಾಕಿ ಸುಮ್ಮನಾಗಿದ್ದಾರೆ. ಇದರಿಂದ ಆಟೋ ಚಾಲಕರು ಪ್ರತಿನಿತ್ಯ ಯಾವುದೇ ರೀತಿಯ ಒಂದು ವ್ಯಾಪಾರ ವಹಿವಾಟು ಏನು ನಡೀತಾ ಇತ್ತು ಅದು ನಡೆಯದಂಥ ಹಿನ್ನೆಲೆಯಲ್ಲಿ ಇದೀಗ ಅವರ ಆಟೋಗಳನ್ನು ಇಲ್ಲೇ ನಿಲ್ಲಿಸಿ ಹೋಗುವಂಥ ಪರಿಸ್ಥಿತಿ ಕೂಡ ಉಂಟಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಕಳೆದ 2 ದಿನಗಳಿಂದಲೂ ಕೂಡ ಆಟೋಗಳು ನಿಂತಲ್ಲೇ ನಿಂತಿವೆ. ಎಲ್ಲವನ್ನು ಕೂಡ ಬಂಕ್ನ ಒಳಗಡೆ ನಿಲ್ಲಿಸಿ ಆಟೋ ಚಾಲಕರು ತೆರಳಿದ್ದಾರೆ. ಸಾಕಷ್ಟು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಆಟೋ ಚಾಲಕರ ಮನವಿಗೆ ಸ್ಪಂದಿಸ್ತಾ ಇಲ್ಲ, ನಮ್ಮ ಅಳಲನ್ನು ಕೇಳ್ತಾ ಇಲ್ಲ ಅನ್ನೋದು ಕೂಡ ಆಟೋ ಚಾಲಕರ ಆಕ್ರೋಶ ಆಗಿದೆ. ಇನ್ನಾದರೂ ಕೂಡ ಸರ್ಕಾರ ಎತ್ತ ಗಮನ ಹರಿಸುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.